ನಾವೀಗ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ವರಾಬಾಳ್ ಗ್ರಾಮದಲ್ಲಿದ್ದೀವಿ. ಇಲ್ಲೊಬ್ಬ ರೈತರಿದ್ದಾರೆ. ಇವರು ರಾಸಾಯನಿಕಗಳ ಜೊತೆಗೆ ನಮ್ಮ ಕ್ರಿಯಾಜಿನ್ ಕಂಪನಿಯ ಉತ್ಪನ್ನಗಳನ್ನು ಬಳಸಿ ಉತ್ತಮ ಪಪ್ಪಾಯ ಬೆಳೆಯನ್ನ ತೆಗೆದಿದ್ದಾರೆ. ಈಗ ಅವರ ಅನಿಸಿಕೆಯನ್ನ ಕೇಳೋಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಏನ್ ಹೆಸರು? ನನ್ನ ಹೆಸರು ಫಕೀರಪ್ಪ. ಎಷ್ಟು ವರ್ಷದಿಂದ ಪಪ್ಪಾಯ ಮಾಡಾಕತ್ತೀರಿ? ಸುಮಾರು 4 ವರ್ಷದಿಂದ ಮಾಡ್ತಿದ್ದೀವಿ. ಮೊದಲ ನಮ್ಗೆ ಇದರಲ್ಲಿ ಏನು ಮಾಹಿತಿ ಬಿಡ್ತದೆ. ಮೊದಲ 24 ಪೊಟ್ಯಾಸಿ ಅಷ್ಟು ಹಾಕೊಂಡು ಹೋಗಿದ್ದೀವಿ. ಈಗ ಇವರು ಶಿವಾನಂದ ಮುನ್ನೋಳಿಯವರು ಬಂದ್ಕೊಳ್ಳೋಣಂದ್ರ ಅದಲ್ಲ, ಅದಕ್ಕೆ ಇದು ಸರಿಯಾಗಲ್ಲ, ಅದು ಈ ಟೈಪ್ ಗೊಬ್ಬರ ಹಾಕಿ ಆಮ್ಯಾಗ ಬೆಳೆ ನೋಡಿ ಚೆನ್ನಾಗಿ ಕಾಯಿ ಆಗುತ್ತೆ ಎಲ್ಲ ಮಾಡುತ್ತೆ ಅಂತ ಹೇಳಿಕೊಟ್ರು. ಅವ್ರು ಹೇಳಿಕೊಟ್ಟಂಗೆನೆ ನಾವು ಮಾಡಿದ್ದೀವಿ. ಈ ತರ ಪಪ್ಪಾಯ ಬಂದಿದೆ, ಚೆನ್ನಾಗಿದೆ. ಒಟ್ಟು ಏನೇನ್ ಮಿಕ್ಸ್ ಮಾಡಿದ್ರಿ ಮತ್ತು ರಾಸಾಯನಿಕ ಜೊತೆ ಬೇರೆ ಏನೆಲ್ಲ ಹೇಳಿದ್ರು ಶಿವಾನಂದ್ ಅವರು? ಇದು ಹೇಳ್ತಾರೆ DNP ರೀ, PS50 ರೀ, PH ಇದೊಂದ್ರಿ, ಏನ್ ಹಿಂಡಿ ಒಂದು 4 ತರ ಒಟ್ಟು ಗೊಬ್ಬರ ಕೊಟ್ಟಾಗಿದ್ದಾರೆ. ಬೇರೆ ರಾಸಾಯನಿಕ ಜೊತೆ ಇದನ್ನ ಮಿಕ್ಸ್ ಮಾಡಿ ಹಾಕಿದ್ದೇವೆ. ಅಂದ್ರೆ ಮೊದಲಿನಕ್ಕಿಂತ ಈಗ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ನಮ್ಗೆ? ಮೊದಲಿಕ್ಕಿಂತ ಬಹಳ ಡಿಫ್ರೆನ್ಸ್ ಇರುತ್ತೆ ನಮ್ಗೆ. ಮೊದಲೇ ಅದು ಗೊಬ್ಬರದ ಏನಕ್ಕೆ ಒಟ್ಟು ನಮ್ಗೆ ಅನಿಸ್ಲಿಲ್ಲ. ಅದು ಈ ತರ ಗೊಬ್ಬರ ಹಾಕಿದ್ರೆ ಮಾತ್ರ ಬಹಳ ನಮ್ಗೆ ಅನುಕೂಲ ಆಗಿದೆ. ರಾಸಾಯನಿಕ ಒಟ್ಟು ಚೆನ್ನಾಗಿದೆ. ರಾಸಾಯನಿಕದ ಜೊತೆಗೆ ಕ್ರಿಯಾಜಿನ್ ಕಂಪನಿ ಗೊಬ್ಬರಗಳನ್ನು ಯೂಸ್ ಮಾಡೋದ್ರಿಂದ ಸ್ವಲ್ಪ ಡಿಫ್ರೆನ್ಸ್ ಸ್ವಲ್ಪ ಪೂರ ಬಂದ್ರೆ ನಮ್ಗೆ ಪೂರ ಒಂದು ಸ್ವಲ್ಪ ಅಲ್ರಿ. ಇದು ಗೊಬ್ಬರ ಸ್ವಲ್ಪ ಮಾಡಿದ ತಕ್ಷಣ ಹಾಕಿದ್ರೆ ಪೂರ ನಮ್ಗೆ ಯಾವ್ಯಾವ ಹಂತದೊಳಗೆ ಕೊಟ್ರಿ ಗೊಬ್ಬರ? ಇವು ನೆಲ್ಲಲ್ಲಿನೂ ಕೊಟ್ಟಿವಿ, ಡ್ರಿಪ್ನಲ್ಲೂ ಕೊಟ್ಟಿವಿ. ಎರಡು ಟೈಪ್ ಕೊಟ್ಟಿವಿ. ಹೂ ಬಿಡೋ ಟೈಮಿಗೆ 052-34 ಕೊಡ್ತೇವೆ, 0050 ಕೊಡ್ತೇವೆ. ಆನಂತರ ಇವನಷ್ಟು ಹಾಕ್ತಿದ್ದೇವೆ. ಸೂಪರ್ 6, DNP, PS50, ಬೇನ್ ಹಿಂಡಿ ಇವನ್ನ ಹಾಕ್ತೀವಿ. ಇವನ್ನ ಯೂಸ್ ಮಾಡೋದ್ರಿಂದ ಕಾಯಿ ಸೈಜ್ ಒಳಗಾಗ್ಲಿ ತೂಕದೊಳಗಾಗ್ಲಿ ಏನಾರ ಚೇಂಜಸ್ ಅನ್ಸುತ್ತೆ? ನಾವು ಫುಲ್ ಚೇಂಜ್ ಅನ್ಸತ್ರಿ. ಅದು ಮೊದಲೇನು ಮಾಡ್ತಿದ್ದಿಲ್ರಿ, ಅದಷ್ಟೇ ಕೆಜಿ, ಅರ್ಧ ಕೆಜಿ, 1 ಕೆಜಿ ಲಾಸ್ಟ್ ಬರ್ತಿದ್ವಿ. ಈ ತರ ನಮ್ಗೆ ಅವ್ರ ಗೊಬ್ಬರದಲ್ಲಿದ್ದ ಮುಖಾಂತರ 2-2.5, 3 ಕೆಜಿ, 1 ಕೆಜಿ, 2 ಕೆಜಿ ಹಿಂಗ್ ಬರೋದ್ರಿ. ಕಾಯಿಗಳನ್ನು ನೋಡ್ಬೋದು ನಾವು. ಒಂದ್ ಗಿಡಕ್ಕೆ ಮ್ಯಾಕ್ಸಿಮಮ್ ಅಂತಂದ್ರೆ 40ರಿಂದ 50 ಕಾಯಿಗಳು ಬರ್ತಾವೆ. ಏನೋ ರೋಗ ಇಲ್ಲ, ಯಾವುದೇ ಕೀಟ ಇಲ್ಲ, ಬಹಳ ಹೆಲ್ದಿ ಬೆಳೆ ಬಂದೈತಿ. ಇಲ್ಲಿ ಇನ್ನೊಂದು ಗಿಡ ಐತೆ ಸರ್, ಇಲ್ಲಿ ಅದಕ್ಕಿಂತ ಚೆನ್ನಾಗಿದೆ ಅದು. ನೋಡ್ರಿ ಕಾಯಿ ಸೈಜ್. ಮತ್ತೆ ಉಳಿದಂತ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಉಳಿದಂತ ಅಷ್ಟು ಫಸ್ಟ್ ಪಪ್ಪಾಯ ಮಾಡಿದ್ದೆ ನಾವ್ರಿ. ನಮ್ಮನ್ನ ನೋಡಿಕೊಂಡು ಇಲ್ಲೆಲ್ಲಾರು ಆಜು ಬಾಜು ಊರಲ್ಲಿ ಎಲ್ಲಾರು ಮಾಡಿದಾರೆ. ಅವ್ರು ಬಂದು ನಮ್ಮ ಏನ್ ಹೆಂಗ್ ಹಾಕಿರಿ, ಏನ್ ಹಾಕಿರಿ, ಹೆಂಗ್ ಬೆಳೆಸಿರಿ, ಗೊಬ್ಬರ ಯಾವ್ದನ್ನ ಹಾಕಿರಿ ಎಲ್ಲ ನಮ್ಮೆಲ್ಲ ಮೆಂಟರ್ಸ್ ತಗೊಂಡ್ರು. ಅವರು ಅದು ತಗೊಂಡ ನಮ್ಗೆ ಇಲ್ಲಿ ಮಾಡಿದಲ್ಲ ಮೊದಲು ನಮ್ಗೆ ಹೆಂಗ್ ಗೊತ್ತಾರು, ನಮ್ಮ ಹೊಲಕ್ಕೆ ಶಿವಾನಂದ ಮುನ್ನೋಳಿಯವ್ರು ಗೊತ್ತಾರು. ಅವರೆಲ್ಲ ನಮ್ಗೆ ಮೇಂಟೆನೆನ್ಸ್ ಕೊಟ್ಟಿದ್ದಾರು. ಅದನ್ನ ಆ ತರ ನಾವು ಮಾಡ್ತಾ ಇದೀವಿ. ಆಗ ಅವ್ನು ನಿಮ್ನೆ ಕರ್ಕೊಂಡ್ ಬರ್ತಾನೆ, ನಿಮ್ಮ ಹೊಲಕ್ಕೆ ಕರ್ಕೊಂಡ್ಬಂದು ತೋರಿಸ್ತಾನೆ. ಅವ್ರು ಯಾವ ತರ ಹೇಳ್ತಲ್ಲ ಆ ತರ ಮಾಡಿ ನಿಮ್ದು ಈ ತರನ ಬರುತ್ತೆ ಅಂತ ಹೇಳಿದೆ ನಾನು. ಇಲ್ಲಿ ಅಂದ್ರೆ ಒಂದು 10 ಎಕರೆ ಮಾಡಿದಾರೆ ಅವ್ರು ಮೇಂಟೆನೆನ್ಸ್. 10 ಎಕರೆ ಮೇಂಟೆನೆನ್ಸ್ ಮಾಡ್ರು, 10 ಎಕರೆ ಹೀಗಿದಾರೆ ತೋಟ. ಅವೇನು ಬದಲಿಲ್ಲ. ಈಗ ಬೇರೆ ಬೇರೆ ಅದಾವಲ್ಲ, ಅವು ಏನು ಕಾಯಿ ಹಿಡ್ದಾವು ಇಲ್ಲ ಗೊತ್ತಿಲ್ಲ. ನಾವು ಹೋಗಿದ್ದೇವೆ, ನಮ್ಮನ್ನೆಲ್ಲ ಕೇಳಿದಾರೆ ಅವ್ರು ರೈತರು. ಒಬ್ಬೊಬ್ಬರು ನಮ್ಮ ಹೊಲ ಬಾಜು ಇದ್ದವರು, ಊರಿದ್ದವರು ಎಲ್ಲಾರು ಬಂದು ನಮ್ಮನ್ನ ತೋಟ ನೋಡ್ಕೊಂಡು ಹೋಗಿ ಕೇಳಿದಾರೆ ನಮ್ಮನವ್ರು. ನಾನು ಈ ತರ ಹಾಕಿದ್ದೇವೆ ಅಂತೇಳಿ ಅವ್ರಿಗೆ ಚೀಲಾನ್ ತೋರಿಸಿದ್ದೀನಿ. ಅವ್ರು ನಮ್ಗೆ ಚೀಟಿ ಕೊಟ್ಟಲ್ಲ ಗೊಬ್ಬರ ಅಂಗಡಿಯಲ್ಲಿ ಲಿಸ್ಟು, ಅದನ್ನೂ ಅವ್ರಿಗೆ ಕೊಟ್ಟಿದ್ದೇನೆ. ಅವ್ರಿಗೆ ನಾವು ಮಾಡಿದ್ದೇವೆ. ಅವ್ರು ಓದ್ ಹಾಕಿದ ನಂತರ ಅವರು ತೋಟ ತುಂಬಾ ಚೆನ್ನಾಗಿದೆಪ್ಪ, ಕಾಯಿ ಬಾರಿ ಬೆಸ್ಟ್ ಆಗಿದೆ, ನಮ್ದು ಕಾಯಿ ಸೈಜ್ ಇದೆ, ಒಳ್ಳೆ ಗೊಬ್ಬರ ಇದೆ ಅಂತೇಳಿ ಅವರು ನಮ್ಗೆ ಅಂದಿದ್ದಾರೆ. ಕಾಯಿನ ಮತ್ತೆ ಯಾರಿಗೆ ನಾವು ಇದನ್ನ ಮಾಡಿದ್ವಿ. ಕ್ರಿಯಾಜಿನ್ ಕಂಪ್ನಿಯಿಂದ ಸರ್ವಿಸ್ ಚಲೋ ಅನ್ಸುತ್ತೆ. ಭಾಳ ತುಂಬಾ ಚಲೋ. ರೈತರಿಗೆ ಒಂದು 4-5 ಜನ ಕೊಟ್ಟಿದ್ದೇನೆ ನಾನು. ಅದು ಮಾತ್ರ ಫುಲ್ ಚೆನ್ನಾಗಿದೆ. ಅವ್ರೇನ ಬೆಳಿತಿಲ್ಲ ನೆನೆಸ್ತಾ ಇದ್ದಾರೆ ನಮ್ಮನೆ. ಮೊದಲು ನಮ್ದು ಈಗ ಮೊದಲು ಒಂದು 2-3 ವರ್ಷದಿಂದ ಹಾಕಿದ್ರಂತವ್ರು. ಈ ತರ ಬರ್ಲಿಲ್ಲ ಅಂತವ್ರು. ಈ ತರ ಬರ್ಲಿಲ್ಲ, ನಮ್ದು ಭಾಳ ನುಕ್ಸಾನ ಆಯ್ತಾರ ಅಂತಂದ್ರು. ನಾವು 4 ವರ್ಷದಿಂದ ಮಾಡಾಕತ್ತಿದ್ದೇನೆ. ಅವರು ಸುಮಾರು ಒಂದು 6 ವರ್ಷದಿಂದ ನಮ್ಗೆ ಅವ್ರ ಪರಿಚಯ. ಅವರು 6 ವರ್ಷದಿಂದ ಬರ್ತಾರ ಹೊಲಕ್ಕೆ.
ಮತ್ತೆ ಇಲ್ಲಿ ಬಂದು ನಮ್ದೆಲ್ಲ ಮೇಂಟೆನೆನ್ಸ್ ಮಾಡಿ ಅವರೇ ಹೋಗ್ತಿದ್ರು. ಅವ್ರಲಿದ್ದೇನೆ ಇದು ತೋಟ ಅವ್ರ ಮೇಂಟೆನೆನ್ಸ್ ಅವ್ರು ಹೆಂಗ್ ಕೊಡ್ತಾರಲ್ಲ ಆ ಟೈಪ್ ನಾವು ಮಾಡಿದ್ವಿ. ನಾವೇನು ಮಿಸ್ ಮಾಡಿಲ್ಲ. ಅವ್ರು ಯಾವ್ದು ಬೇಕಾದ್ ಕೊಟ್ರು ನಾವು ಶುದ್ಧವಾಗಿ ನಾವು ತಂದು ಹೊಡಿರ್ತೇವೆ. ಅದೇ ರೀತಿ ಬೇರೆ ರೈತರಿಗೂ, ಬೇರೆ ಪಪ್ಪಾಯ ಬೆಳೆಯುವಂತ ರೈತರಿಗೂ ಇದನ್ನ ಬಳಕೆ ಮಾಡಿ ನಾವು ಸಹಾಯ ಮಾಡಿದೇವ್ರಿ. ಈ ತರ ಮಾಡಿ ನಾನಾ ಮುಖಾಂತರ ಅಂಗಡಿ ಕರ್ಕೊಂಡೋಗಿ ನಾನೇ ಕೊಡ್ಸೊಂಬಂದ್ರಿ. ಅವ್ರಿಗೆ ಗೊತ್ತಿಲ್ಲ ಅಂದ್ರು ನಾವು ಒಂದು ಅಂಗಡಿ ಫಿಕ್ಸ್ ಕೂತೀವಲ್ಲ ಆ ಅಂಗಡಿಯಲ್ಲಿ ನಾನಾ ಕೊಡ್ಸೊಂಬಂದಿನಿ. ಈ ತರ ಮಾಡಿ ಅವ್ರನ್ನೂ ಹೊಲಕ್ಕೆ ಕರ್ಕೊಂಡೋಗಿ ಅವ್ರಿಗೆ ತೋರಿಸಿದ್ದೇನೆ, ಎಲ್ಲ ಮಾಡಿದ್ದೇನೆ. ಒಟ್ಟು ನಮ್ಮಿಂದ ಅವರು ತೋಟ ಎಲ್ಲ ಚೆನ್ನಾಗಿದೆ. ಆಯ್ತು. ನಮಸ್ಕಾರ.